ನಮಸ್ಕಾರ ಫ್ರೆಂಡ್ಸ್. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಎಲೆಕ್ಷನ್ ಟೆನ್ಷನ್ ಎಲ್ಲರೂ ಏರಿದೆ. ಈ ಸಲ ಬಿಜೆಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ ಎಂಬುದು ಎಲ್ಲರ ಪ್ರಿಡಿಕ್ಷನ್. ಕೆಲವರು ಮೋದಿ ಭಕ್ತರಾಗಿದ್ದಾರೆ ಮತ್ತು ಕೆಲವರು ಕಾಂಗ್ರೆಸ್ ಬೆಂಬಲಿಗರಾಗಿದ್ದಾರೆ. ಆದರೂ ಯೋಚನೆ ಮಾಡಿದ್ದೀರಾ, ಎಲೆಕ್ಷನ್ ಸ್ಟಾರ್ಟ್ ಆಗಿ ಹೊಸ ಪ್ರಧಾನಮಂತ್ರಿ ಆಗುವವರೆಗೂ ದೇಶನ ಯಾರು ಮುನ್ನಡೆಸುತ್ತಾರೆ? ಹೆಸರು ಮಾತ್ರ ರಾಷ್ಟ್ರಪತಿ ಅಧಿಕಾರ, ಆದರೆ ಎಲ್ಲ ಅಧಿಕಾರ ಇರೋ ಪ್ರಧಾನಮಂತ್ರಿ ಎಲೆಕ್ಷನ್ ನಡೆದಾಗ ಯಾರು ನೋಡ್ಕೊಳ್ತಾರೆ? ಪ್ರಸ್ತುತ ಸರ್ಕಾರ, ಅಧಿಕಾರಿಗಳು, ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಚುನಾವಣೆ ಪ್ರಚಾರಕ್ಕೆ ಭಾಗಿಯಾಗಿದ್ದಾರೆ. ಹಾಗಾದರೆ ಎಲೆಕ್ಷನ್ ನಡೆಸೋರು ಯಾರು ಮತ್ತು ಯಾವ ಸಂಸ್ಥೆ? ಚುನಾವಣಾ ನಿಯಮಗಳೇನು? ಬನ್ನಿ ಫ್ರೆಂಡ್ಸ್, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ. ನಮ್ಮ ದೇಶದ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಭಾಗ 15 ವಿಧಿ 324, 329ರಲ್ಲಿ ಚುನಾವಣೆಗಳ ಅಂಶಗಳನ್ನು ಅಳವಡಿಸಲಾಗಿದೆ. 1950 ಜನವರಿ 25ರಂದು ಭಾರತ ಸಂವಿಧಾನವು ಒಂದು ಕೇಂದ್ರ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಯನ್ನು ರಚಿಸಿತು. ಆದ್ದರಿಂದ 25ರಂದು ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಹೆಸರು ನಿರ್ವಾಚನ ಸದನ. ಹಾಗಾದ್ರೆ ನಮಗೆ ಚುನಾವಣೆ ನಡೆಸೋರು ಯಾರು? ಆಲ್ ಓವರ್ ಇಂಡಿಯಾದಲ್ಲಿ ಚುನಾವಣೆ ನಡೆಸೋರು ಚುನಾವಣಾ ಆಯುಕ್ತರು. ಸಂವಿಧಾನದ 324 ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ 2 ಇತರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 6 ವರ್ಷದಿಂದ 65 ವರ್ಷ ಇರಬಹುದು. ಇತರ ಚುನಾವಣಾ ಆಯುಕ್ತರ ನಿವೃತ್ತಿ ವಯಸ್ಸು 62 ವರ್ಷ. ಇವರ ಸ್ಯಾಲರಿ ಭಾರತ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಇವರಿಗೆ ಪಿಂಚಣಿ ಸೌಲಭ್ಯ ಕೂಡ ಇರುತ್ತದೆ. ಭಾರತದ ಮೊದಲ ಚುನಾವಣಾ ಆಯುಕ್ತ ಸುಕುಮಾರ್ ಸಿಂಗ್, ಮೊದಲ ಮಹಿಳೆ PS ರಮಾದೇವಿ. ಚುನಾವಣಾ ಆಯುಕ್ತರ ಕೆಳಗೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲಾಧಿಕಾರಿ ಅಥವಾ ತತ್ಸಮಾನಾಧಿಕಾರಿ ಇರುತ್ತಾರೆ. ಇವರನ್ನು ರಿಟರ್ನಿಂಗ್ ಆಫೀಸರ್ ಎಂದು ಕರೆಯುತ್ತಾರೆ. ಪ್ರಿಸೈಡಿಂಗ್ ಆಫೀಸರ್ ಪ್ರತಿಯೊಂದು ಪೋಲಿಂಗ್ ಬೂತ್ನ ಮುಖ್ಯ ಅಧಿಕಾರಿಯಾಗಿರುತ್ತಾರೆ. ಚುನಾವಣಾ ಪದ್ಧತಿಗಳು. ನಂಬರ್ 1, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಈ ಪದ್ಧತಿಯನ್ನು ರಾಜ್ಯಸಭಾ ಸದಸ್ಯರ, ವಿಧಾನಸಭಾ ಪರಿಷತ್ ಸದಸ್ಯರ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಆಯ್ಕೆ ಮಾಡುವಾಗ ಬಳಸುತ್ತಾರೆ. ನಂಬರ್ 2, ವಯಸ್ಕ ಮತದಾನ ಪದ್ಧತಿ, ಅಡಲ್ಟ್ ಎಲೆಕ್ಷನ್ ಸಿಸ್ಟಮ್. ನಂಬರ್ 3, 2 ಬ್ಯಾಲೆಟ್ ಸಿಸ್ಟಮ್. 50%ಗಿಂತ ಹೆಚ್ಚು ಮತ ಪಡೆದರೆ ಮಾತ್ರ ವಿಜಯಶಾಲಿಯಾಗುತ್ತಾರೆ. ಚುನಾವಣೆ ಹೇಗೆ ನಡೆಸಲಾಗುತ್ತದೆ? ನಂಬರ್ 1, ಕೇಂದ್ರ ಚುನಾವಣಾ ಆಯೋಗವು ವೇಳಾಪಟ್ಟಿಯನ್ನು ಪ್ರಕಟಿಸಿ ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸಿ ಮತ್ತು ನಾಮಪತ್ರ ಪ್ರಕ್ರಿಯೆಗಳನ್ನು ನಾಮಿನೇಷನ್ ಪ್ರೊಸೀಜರ್ ನಡೆಸಲಾಗುವುದು. ನಂಬರ್ 2, ಚುನಾವಣಾ ಆಯೋಗವು ಅಧಿಕಾರಿಗಳನ್ನು ನೇಮಕ ಮಾಡುವುದು. ನಂಬರ್ 3, ನಾಮಪತ್ರ ಸಲ್ಲಿಕೆಗೆ 8 ದಿನಗಳ ಕಾಲಾವಧಿ ಮತ್ತು ಹಿಂತೆಗೆದುಕೊಳ್ಳಲು 2 ದಿನಗಳ ಕಾಲಾವಕಾಶ ಇರುತ್ತದೆ. ಚುನಾವಣಾ ಪ್ರಚಾರಕ್ಕೆ 14 ದಿನಗಳು ಮತ್ತು 48 ಗಂಟೆಗಳ ಮುಂಚೆ, ಅಂದರೆ ಮತದಾನಕ್ಕೆ ಮುಂಚಿತವಾಗಿ ಚುನಾವಣಾ ಪ್ರಚಾರ ನಡೆಸಬೇಕಾಗುತ್ತದೆ. ನಂಬರ್ 4, ಅಭ್ಯರ್ಥಿಯು ಚುನಾವಣೆಗೆ ಭಾಗವಹಿಸಲು ಸರ್ಕಾರಕ್ಕೆ ಠೇವಣಿ ಮೊತ್ತ ಕಟ್ಟಬೇಕಾಗುತ್ತದೆ. ಅದರ ಪ್ರಕಾರ ಲೋಕಸಭೆ ಸ್ಪರ್ಧಿಸಲು OBC ಅಭ್ಯರ್ಥಿ 25,000, SC/ST ಅಭ್ಯರ್ಥಿ 12,500, ರಾಜ್ಯಸಭೆ ಸ್ಪರ್ಧಿಸಲು OBC ಅಭ್ಯರ್ಥಿ 10,000, SC/ST ಅಭ್ಯರ್ಥಿ 5,000, ವಿಧಾನಸಭೆ ಸ್ಪರ್ಧಿಸಲು OBC ಅಭ್ಯರ್ಥಿ 10,000, SC/ST ಅಭ್ಯರ್ಥಿ 5,000, ವಿಧಾನ ಪರಿಷತ್ ಸ್ಪರ್ಧಿಸಲು OBC ಅಭ್ಯರ್ಥಿ 10,000, SC/ST ಅಭ್ಯರ್ಥಿ 5,000. ಮತದಾನದ ದಿನ, ವೋಟಿಂಗ್ ಡೇ. ಸರ್ಕಾರಿ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಮತದಾನದ ಕೇಂದ್ರಗಳನ್ನಾಗಿ ಆರಿಸಲಾಗುತ್ತದೆ. ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತದಾನದ ಪ್ರಕ್ರಿಯೆಯ ಉಸ್ತುವಾರಿಯನ್ನು ಹೊತ್ತಿರುತ್ತಾನೆ. ಎಲೆಕ್ಷನ್ ಇಂಕ್. ಮೈಸೂರು ಪೇಂಟ್ಸ್ ಆ್ಯಂಡ್ ವ್ಯಾನಿಷಿಂಗ್ ಲಿಮಿಟೆಡ್ ವತಿಯಿಂದ ತಯಾರಿಸಲ್ಪಟ್ಟ ಒಂದು ಅಳಿಸಲಾಗದ ಮಸಿಯನ್ನು ಮತದಾರರ ಎಡಗೈ ತೋರು ಬೆರಳಿನ ಮೇಲೆ ಸಾಮಾನ್ಯವಾಗಿ ಹಚ್ಚಲಾಗುತ್ತದೆ. ಈ ರೂಲ್ಸ್ ಅನ್ನು ಅಕ್ರಮ ಮತದಾನವನ್ನು ತಡೆಗಟ್ಟುವುದಕ್ಕಾಗಿ 1962ರ ಸಾರ್ವತ್ರಿಕ ಚುನಾವಣೆಗಳಿಂದ ಅನುಸರಿಸಿಕೊಂಡು ಬರಲಾಗಿದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಈ ಯಂತ್ರವನ್ನು 1980ರಲ್ಲಿ ಹನೀಫ್ ಎಂಬುವರು ಕಂಡುಹಿಡಿದರು. ಪ್ರೆಸೆಂಟ್ ಈ ಮಿಷಿನ್ BEL, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಬೆಂಗಳೂರು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮತ್ತು ಹೈದರಾಬಾದ್ನವರು ತಯಾರಿಸಿದ್ದಾರೆ. ಈ ಮತಯಂತ್ರವನ್ನು 1 ಪರ್ಸನ್ ಆಫ್ ವೋಟ್ ತತ್ವದ ಮೇಲೆ ರೆಡಿ ಮಾಡಲಾಗಿದೆ. ಈ ಒಂದು ಮತಯಂತ್ರದಲ್ಲಿ 16 ಅಭ್ಯರ್ಥಿಗಳ ಹೆಸರನ್ನು ಸೇರಿಸಬಹುದು. ಒಟ್ಟು 4 ಮತಯಂತ್ರಗಳಿಗೆ ಸಂಪರ್ಕ ಕಲ್ಪಿಸಿ 64 ಮಂದಿ ಅವಕಾಶ ನೀಡಲಾಗುವುದು. ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಸಾಂಪ್ರದಾಯಿಕ ವಿಧಾನ ಬಳಸಲಾಗುವುದು. ಭಾರತದ ಪ್ರತಿಯೊಬ್ಬ ನಾಗರಿಕರು ಸರ್ಕಾರ ನೀಡಿರುವ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಮತಕೇಂದ್ರಗಳಿಗೆ ಹೋಗಿ ತಮಗೆ ಇಷ್ಟವಾಗುವ ಅಭ್ಯರ್ಥಿಯ ಫೋಟೋ ಅಥವಾ ಪಕ್ಷದ ಗುರುತಿನ ಬಟನ್ ಒತ್ತಿ ಮತ ಚಲಾಯಿಸುತ್ತಾರೆ. ಚುನಾವಣೆ ನಂತರದ ಪ್ರಕ್ರಿಯೆಗಳು. ಚುನಾವಣಾ ದಿನದ ನಂತರ ಭಾರಿ ಭದ್ರತೆಯ ಅಡಿಯಲ್ಲಿ ಒಂದು ಭದ್ರಾಗಾರರಲ್ಲಿ EVMಗಳನ್ನು ಶೇಖರಿಸಲಾಗುತ್ತದೆ. EVM ಸಾಗಿಸುವ ವಾಹನಗಳಿಗೆ GPS ಸಿಸ್ಟಮ್ ಅಳವಡಿಸಲಾಗಿರುತ್ತದೆ. ವಾಹನದ ಮೇಲೆ ನಿಗಾ ವಹಿಸಿ ಒಂದು ಮುಖ್ಯ ಸ್ಥಳಕ್ಕೆ ವರ್ಗಾಯಿಸಲಾಗುತ್ತದೆ. ಚುನಾವಣೆ ವಿಭಿನ್ನ ಹಂತಗಳು ಸಂಪೂರ್ಣವಾದ ನಂತರ ನಿಗದಿಪಡಿಸಲಾಗುತ್ತದೆ. ಮತಗಳನ್ನು ಹಂತವಾಗಿ ದಾಖಲೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಜನರ ತೀರ್ಮಾನ ಹೊರಬೀಳುತ್ತದೆ. ಮತಗಳನ್ನು ಒಟ್ಟುಗೂಡಿಸಿ ಹೆಚ್ಚು ಮತ ಪಡೆದ ಅಭ್ಯರ್ಥಿಯನ್ನು ಕ್ಷೇತ್ರದ ವಿಜಯ ಎಂದು
ಅನೌನ್ಸ್ ಮಾಡಲಾಗುತ್ತದೆ. ಅತಿ ಹೆಚ್ಚು ಸ್ಥಾನ ಹೊಂದಿದ ಪಕ್ಷ ಅಥವಾ ಒಕ್ಕೂಟ ಹೊಂದಿ ಹೊಸ ಸರ್ಕಾರದ ರಚನೆಗೆ ರಾಷ್ಟ್ರಪತಿಯವರು ಕರೆಯುತ್ತಾರೆ. ರಾಜ್ಯದಲ್ಲಿ ಆದರೆ ರಾಜ್ಯಪಾಲರು ಸರ್ಕಾರ ರಚಿಸಲು ಅನುಮತಿ ನೀಡುತ್ತಾರೆ. ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 545 ಸದಸ್ಯರು ಹೊಂದಿದ್ದು, ಇದರಲ್ಲಿ 2 ಆಂಗ್ಲೋ ಇಂಡಿಯನ್ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಉಳಿದ 543ರಲ್ಲಿ ಹೆಚ್ಚು ಸದಸ್ಯ ಹೊಂದಿದ ಒಂದು ಒಕ್ಕೂಟ ಅಥವಾ ಪಕ್ಷ ಸರ್ಕಾರ ರಚಿಸಲು ಮುಂದುವರಿಯುತ್ತಾರೆ. ಉಳಿದ ವಿಜೇತ ಸದಸ್ಯರು ವಿರೋಧ ಪಕ್ಷದಲ್ಲಿ ಕೂರುತ್ತಾರೆ. ಭಾರತದ ಮೊದಲ ಲೋಕಸಭೆಯು 1952ರಲ್ಲಿ ಏಪ್ರಿಲ್ನಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ (ANC) ಪಕ್ಷವು ತನ್ನ ತೆಕ್ಕೆಯಲ್ಲಿ 245 ಸೀಟು ತುಂಬಿಸಿಕೊಳ್ಳುವುದರೊಂದಿಗೆ ಅಧಿಕಾರಕ್ಕೆ ಬಂದಿತು. ಶ್ಯಾಮ್ ಶರಣ್ ನೇಗಿ ಭಾರತದ ಸ್ವತಂತ್ರವಾದ ನಂತರದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊಟ್ಟಮೊದಲ ಮತ ಚಲಾಯಿಸಿದವರು ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಕಲ್ಪ ಗ್ರಾಮದ ಶ್ಯಾಮ್ ಶರಣ್ ನೇಗಿ ಎಂಬುವರೇ ದೇಶದ ಮೊದಲ ಮತದಾರ ಎಂದು ಚುನಾವಣಾ ಆಯೋಗ ಪತ್ತೆ ಮಾಡಲಾಗಿದೆ. ಚುನಾವಣೆಯ ಸುಧಾರಣೆಗಳು 1989ರಲ್ಲಿ ರಾಜೀವ್ ಗಾಂಧಿಯವರು ಸಂವಿಧಾನ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗಿದೆ. ಐಡೆಂಟಿಟಿ ಕಾರ್ಡ್ ನೀಡಲಾಗಿದೆ. ಅಭ್ಯರ್ಥಿಗಳು ತಮ್ಮ ಆಸ್ತಿ ವಿವರಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. ಏನಾರೇ ವ್ಯಕ್ತಿ ಮತ ಹಾಕಬಹುದು, ಆದರೆ ಅವನು ಭೌತಿಕವಾಗಿ ಹಾಜರಿರಬೇಕಾಗುತ್ತದೆ. ಹಾಗಾದರೆ ಚುನಾವಣೆಗೆ ಯಾರೆಲ್ಲ ನಿಲ್ಲಬಹುದು? ನಂಬರ್ 1, ಭಾರತದ ಪ್ರಜೆಯಾಗಿರಬೇಕು. ಲೋಕಸಭೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯ ಚುನಾವಣೆ ಸ್ಪರ್ಧಿಸಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ವಿಧಾನಸಭೆ ಸದಸ್ಯ MLA ಚುನಾವಣೆ ಸ್ಪರ್ಧಿಸಲು 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಕ್ರಿಮಿನಲ್ ಕೇಸುಗಳು ನಡೆದಿರಬಾರದು. ಯಾವುದೇ ಜೈಲು ಶಿಕ್ಷೆ ಅನುಭವಿಸಿರಬಾರದು. ಒಟ್ಟಾರೆಯಾಗಿ ಭಾರತದ ಕಾನೂನು ಪ್ರಕಾರ ಅಪರಾಧಿಯಾಗಿರಬಾರದು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು. ಅಕಸ್ಮಾತ್ ಅವನು ಹುದ್ದೆಯಲ್ಲಿದ್ದರೆ ಆ ಹುದ್ದೆಯನ್ನು ತ್ಯಜಿಸಿ ನಂತರ ಎಲೆಕ್ಷನ್ ನಿಲ್ಲಬಹುದು. ಫ್ರೆಂಡ್ಸ್, ಎಲೆಕ್ಷನ್ ಪ್ರೊಸೀಜರ್ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.